ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿವಸ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಎಸ್, ನಾನು ತಿರ್ಗಾ ಓಪನ್ ಆಗಿದ್ದೀನಿ ಫಾರ್ PR ತೊಗೊಳಕ್ಕೆ, ಐ ಮೀನ್ ಲೈಕ್ ಪರ್ಸ್ನಲ್ ರೀಡಿಂಗ್ ತೊಗೊಳಕ್ಕೆ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ. ಪ್ಲೀಸ್ ಅದಕ್ಕೆ ಮೆಸೇಜ್ ಕಳಿಸಿ, ಓಕೆ? ಫೋನ್ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲ ವಾಯ್ಸ್ ಮೆಸೇಜ್ ಕಳಿಸಿ, ಬಟ್ ಪ್ಲೀಸ್ ನೋ ಫೋನ್ ಕಾಲ್ಸ್, ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾನು ಮಾಡೋ ಅಂಥ ಟಾಪಿಕ್, ನಿಮ್ಮನ್ನು ನೀವು ಹೇಗೆ ಹೀಲ್ ಮಾಡ್ಕೊಬೋದು, ಓಕೆ? ಬಿಕಾಸ್ ನನ್ನ ಬಿಲೀಫ್ ಸಿಸ್ಟಮ್ ಹೆಂಗಿದೆ ಅಂದರೆ, ನಂದು ಓಕೆ, ಲೈಕ್ ನಾನು ನಂಬೋದು ಈ ಥರ ಏನಂದರೆ, ನಮ್ಮಿಂದ ಸ್ಟಾರ್ಟ್ ಆಗಬೇಕೆಲ್ಲ. ನಿಮ್ಗೆ ಆಚೆ ಕಡೆ ಚೇಂಜ್ ಕಾಣಬೇಕಂದ್ರೆ, ಓಕೆ? ನಿಮ್ಮ ಒಳಗೆ ನೀವು ಪ್ಯೂರಿಟಿ ತರಬೇಕು, ಅದೇ ಚೇಂಜಸ್ ತರಬೇಕು, ಅಥವಾ ಪರಿವರ್ತನೆ ತರಬೇಕು. ಸೊ ದ್ಯಾಟ್ ನೀವು ಹೊರಗಡೆ ಅದನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಯು ಕ್ಯಾನ್ ವಿಟ್ನೆಸ್ ದಿ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ದಟ್ ನೀವೇನು ನೋಡಬೇಕು ಅಂತ ಆಸೆ ಪಟ್ಟಿದ್ದೀರೋ ಅಂತ, ಓಕೆ? ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಹೇಗೆ, ಓಕೆ? ಸೊ ಇದರಲ್ಲಿ ಏನು ಮೆಸೇಜ್ ಬರುತ್ತೋ ನಾನು ಅದು ಕೊಡ್ತೇನೆ, ಓಕೆ? ಸೊ ಲೆಟ್ಸ್ ಸ್ಟಾರ್ಟ್ ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಒಂದು ನಿಮಿಷ. ಓಕೆ, ಕೆಲವ್ರಿಗೆ ಇದು ತುಂಬ ಪೆಕ್ಯುಲರ್ ಮೆಸೇಜ್, ಅಂದರೆ ತುಂಬ ಐ ಡೋಂಟ್ ನೋ ನಂಗೆ ಕನ್ನಡದಲ್ಲಿ ಏನಂತಾರೆ ಅಂತ, ಬಟ್ ಅದು ತುಂಬ ಡಿಫ್ರೆಂಟ್ ಆಗಿರೋಂಥ ಮೆಸೇಜು, ತುಂಬ ಪೆಕ್ಯುಲರ್, ಓಕೆ? ತುಂಬ ಕಡಿಮೆ ಜನಕ್ಕೆ ಇದು ರೆಸೊನೇಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದಿರಂಗೆ ನಿಮಗೆ ಯೂಸ್ ಆಗೋವಂತಹ ಒಂದು ವಸ್ತು ನೀವು ಗೊತ್ತಿಲ್ಲದೇನೋ ತಂದಿದ್ದೀರಾ, ನಿಮ್ಮ ಮನೇಲಿದೆ, ಬಟ್ ಸದ್ಯಕ್ಕೆ ನೀವು ಮರ್ತೋಗಿದ್ದೀರ. ಐ ಥಿಂಕ್ ಅದರಲ್ಲಿ ನಿಮಗೆಲ್ಲೋ ಆನ್ಸರ್ ಇದೆ. ನೀವು ವಾಪಸ್ ಆ ವಸ್ತು ಅಥವಾ ಆ ಫೀಲಿಂಗ್ ಇದಕ್ಕೆ ನೀವು ಕನೆಕ್ಟ್ ಆದಾಗ ನಿಮಗೆ ಹೀಲಿಂಗ್ ಶುರು ಆಗುತ್ತೆ. ವಾವ್, ಓಕೆ. ಹೆವಿ ಇದೆ. ಓಕೆ, ಫೈನ್, ನೋ ಪ್ರಾಬ್ಲಮ್. ಎಸ್, ಓಕೆ. ಮೋಸ್ಟ್ಲಿ ಅದು ನಿಮ್ಮ ಎಮೋಷ್ನಲಿ ತುಂಬ ಕ್ಲೋಸ್ ಆಗಿರೋಂತಹ ಒಂದು ವಸ್ತು. ಲೈಕ್ ನೀವು ನಿಮ್ಮ ಮನೇಲಿ ಕಬೋರ್ಡ್, ಬೀರು ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೇನಾದರೂ ಸಿಗುತ್ತೆ. ಸಣ್ಣ ಡಬ್ಬಾನು ಓಪನ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಓಕೆ? ನಿಮ್ಮ ಕಬೋರ್ಡ್, ಸಾರಿ ಫಾರ್ ದನ್ ಬೈಕ್, ಇದಕ್ಕೆ ಸಾರಿ. ನೀವು ನಿಮ್ಮ ಕಬೋರ್ಡ್ ಅಥವಾ ನಿಮ್ಮ ಮನೆ ಬೀರು ಯಾವುದೇ ಆಗಲಿ, ಈ ಥರ ಹಿಂಗೆ ಡೋರ್ ತೆಗಿಯೋ ಅಂಥದ್ದು, ಓಕೆ? 2 ಡೋರ್ ಆಗಿರ್ಬೋದು ಅಥವಾ 1 ಡೋರ್ ಆಗಿರ್ಬೋದು, ತೆಗಿಯೋ ಅಂಥದ್ರಲ್ಲಿ ನೀವು ಇಟ್ಟಿದ್ದೀರಾ, ಬಟ್ ಮರ್ತೋಗ್ಬಿಟ್ಟಿದ್ದೀರ, ತುಂಬ ವರ್ಷ ಆಗಿದೆ ಅದು ತಂದು. ಒಂದು ಸತಿ ಹುಡುಕಿ ನೋಡಿ, ಅದರಲ್ಲಿ ನಿಮಗೇನೋ ಒಂದು ಮೆಸೇಜ್ ಇದೆ, ಓಕೆ? ಸೊ ನಿಮ್ಮ ಹೀಲಿಂಗ್. ಓಕೆ, ಹುಡುಕಬೇಕು, ಲೇಸಿನೆಸ್ ನಡೆಯಲ್ಲ ಲೈಕ್ ದಿಸ್ ಕಾರ್ಡ್. ಎಸ್, ಕ್ಲಿಂಗಿಂಗ್ ಟು ದ ಪಾಸ್ಟ್. ತುಂಬ ಸೆನ್ಸಿಟಿವ್ ಇದ್ದೀರಾ ನೀವು, ಹಾರ್ಟಲ್ಲಿ. ನಿಮಗೆ ನಿಮ್ಮ ಅಭಿಪ್ರಾಯ, ನಿಮಗೇನು ಅನಿಸುತ್ತೆ ಅಂದರೆ ನಿಮ್ಗೆ ಉತ್ತರ ಇಲ್ಲ. ಬಿಕಾಸ್ ನೀವು ಬೇರೆಯವ್ರ ಅಭಿಪ್ರಾಯನ ನಿಮ್ಮ ಅಭಿಪ್ರಾಯ ಅಂತ ನೀವು ತಿಳ್ಕೊತೀರ. ಇಂಟ್ರೆಸ್ಟಿಂಗ್. ಸೊ ಈ ಡೀಪ್ ಎಮೋಷ್ನಲ್ ಹಾರ್ಟ್ ಚಕ್ರ ಲಿಟ್ರಲಿ ಹೀಲಿಂಗ್ ಬೇಕು. ಎಸ್, ಇದರಲ್ಲಿ ಅಡ್ವೆಂಚರ್, ಓಕೆ? ಸೊ ಇದು ಒಂದು ನಿಮಿಷ, ಈ ಕಾರ್ಡ್ ನನಗೇನಾದ್ರು ಎಕ್ಸ್ಟ್ರಾ ಕನ್ಫರ್ಮೇಷನ್ ಮತ್ತು ಎಕ್ಸ್ಟ್ರಾ ಕ್ಲಾರಿಟಿ ಮೆಸೇಜಸ್ ಬೇಕು ಅಂದರೆ ಡೆಫಿನೆಟ್ಲಿ ನಾನು ತೊಗೊತೀನಿ. ಓಕೆ, ನಿಮ್ಮ ಮೊದಲನೇ ಕಾರ್ಡ್ ಲೇಸಿನೆಸ್, ಓಕೆ? ಈ ಲೇಸಿನೆಸ್ಸಿಂದನೇ ನೀವು ತುಂಬ ನಿಮಗೆ ಬರ್ತಿರೋಂಥ ಆಪರ್ಚುನಿಟಿ ನೀವು ಮಿಸ್ ಮಾಡ್ತಾಯಿದ್ದೀರಾ ಅಂತ ಬಂತು. ಲೇಸಿ ಆಗಬೇಡಿ, ಓಕೆ? ಲ್ಯಾವಿಶ್ ಲೈಫ್, ಫ್ರೀ ಅಲ್ಲ, ಲೈಕ್ ಸ್ಟ್ರೆಸ್ ಫ್ರೀ, ಜಾಸ್ತಿ ಕಷ್ಟಪಡ್ದಿರ, ಜೀವನ ಚೆನ್ನಾಗಿರಬೇಕು, ಪ್ಲಸ್ ಕಷ್ಟನೂ ಇರಬಾರ್ದು. ಪ್ಲಸ್ ನನಗೆ ಲಿಟ್ರಲಿ ಹೇಳ್ಬೇಕಂದ್ರೆ ನನಗೆ ಫೈನಾನ್ಷಿಯಲ್ ಜಾಸ್ತಿ ಬರಬೇಕು, ಬಟ್ ನಾನೇನು ಕಷ್ಟಪಡಬಾರ್ದು.
ಈ ಎನರ್ಜಿನಲ್ಲಿ ಕೆಲವರು ಇದ್ದೀರಾ. ಸೊ ಇದು ನಿಮ್ಮನ್ನೆಲ್ಲೋ ಸೋಂಬೇರಿ ಅನ್ನೋದು ಮಾಡ್ತಾಯಿದೆ. ಸೊ ಇದರಿಂದ ನೀವು ಬರೋ ಆಪರ್ಚುನಿಟೀಸ್ನ ಕೆಲವು ಲಿಟ್ರಲಿ ನಿಮ್ಮ ಲೈಫ್ ಚೇಂಜ್ ಆಗೋವಂಥ ಆಪರ್ಚುನಿಟೀಸ್ನ ನೀವು ಮರಿತಾ ಇದ್ದೀರಾ, ಅಂದರೆ ಮಿಸ್ ಮಾಡ್ತಾಯಿದ್ದೀರಾ. ಐ ಆಮ್ ಸಾರಿ, ಯು ಆರ್ ಮಿಸ್ಸಿಂಗ್ ದಿಸ್ ಆಪರ್ಚುನಿಟೀಸ್. ಈ ಲೇಸಿನೆಸ್ ಎನರ್ಜಿನಲ್ಲಿ ಜಾಸ್ತಿ ಇರೋಕ್ಕೆ ಹೋಗ್ಬೇಡಿ. ಓಕೆ, ಆ್ಯಂಡ್ ಅಗೇನ್ ನಿಮಗೆ ಮಾಡಬೇಕು ಅಂತ ಮನಸ್ಸಲ್ಲಿ ಬರುತ್ತೆ, ಬಟ್ ತಲೆ ಬೇಡ ಅಂತ ನೀವು ತಲೆ ಮಾತು ಜಾಸ್ತಿ ಕೇಳ್ತಿದ್ದೀರಾ. ನೀವು ತಲೆ ಬದಲು ಸ್ವಲ್ಪ ಮನ್ಸು ಮಾತು ಕೇಳಿ. ಆ್ಯಂಡ್ ಇಲ್ಲೂ ಕೂಡ ನಾನು ಲಿಟ್ರಲಿ ಇವಾಗ ಹೇಳಿದೆ, ನಿಮ್ಮ ಮನ್ಸು ಮಾತು ಕೇಳಿ, ತಲೆ ಮಾತು ಕೇಳಿಬಿಡಿ ಅಂತ. ಇಲ್ಲಿ ನೋಡಿ, ಇಫ್ ಯು ಸಿ, ಬರೀ ಬಾಯೇ ಇದೆ ಇಲ್ಲಿಂದ ಬಾಯಿ, ಅವ್ರ ಅಭಿಪ್ರಾಯ, ಇವ್ರ ಅಭಿಪ್ರಾಯ, ಅವರೇನಂತಾರೆ, ನಿಮಗೆ ನಿಮ್ಮ ಅಭಿಪ್ರಾಯ, ನಿಮಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ನೀವು ಬೇರೆಯವ್ರನ್ನ ಕೇಳ್ತೀರ ನೀವು. ಓಕೆ, ನೀವು ಹೆಂಗಿದ್ದೀರಾ ಅಂತ ನೀವು ನೀವು ಹೇಗಿದ್ದೀರಾ ಅಂತ ನಾನು ಕೇಳಿದ್ರೆ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಬಿಕಾಸ್ ನೀವು ತುಂಬ ಹಿಂದೆ ನಿಮಗೇನೋ ಪ್ರೋಗ್ರಾಮಿಂಗ್ ಆ ಥರ ಮಾಡಿದ್ದಾರೆ, ಅಥವಾ ಐ ಫೀಲ್ ನಿಮ್ಮ ಇಂಟ್ಯೂಷನ್ ಬ್ಲಾಕ್ ಮಾಡಿದ್ದಾರೆ. ಅಂದರೆ ನಿಮ್ಮ ವಾಯ್ಸ್, ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಕೇಳಿಸ್ದೇ ಇರೋಂಗೆ ಮಾಡಿದ್ದಾರೆ. ಸೊ ಅದನ್ನು ನೀವು ತುಂಬ ಡೆಪ್ತ್ ಹಾರ್ಟಲ್ಲಿ ತೊಗೊಂಬಿಟ್ಟಿದ್ದೀರ. ಓಕೆ, ಇದು ಪಾಸ್ಟಲ್ಲಿ ತುಂಬ ವರ್ಷ ಆಗಿದೆ. 5 months ಮುಂಚೆ ಏನಾದರೂ ಆಗಿರ್ಬೋದು. ಓಕೆ, ಅದನ್ನು ನೀವು ತುಂಬ ಮನಸ್ಸಲ್ಲಿ ಇಟ್ಕೊಂಬಿಟ್ಟಿದ್ದೀರ. ಸೊ ಪ್ರತಿ ಪ್ರತಿ ವರ್ಷ ಏನೇ ಬಂದ್ರೂ, ಹಬ್ಬ ಬಂದ್ರೂ, ಓಕೆ, ನಿಮ್ಗೆ ಈ ಮಾತು ಜ್ಞಾಪಕ ಬರುತ್ತೆ. ಬಿಕಾಸ್ ನಿಮ್ಗೆ ಹೀಲಿಂಗ್ ಬೇಕು, ಹಾರ್ಟ್ ಹೀಲಿಂಗ್ ಬೇಕು ಸ್ಪೆಷಲಿ. ಓಕೆ, ಅಂದರೆ ಹಾರ್ಟ್ ಚಕ್ರ ಹೀಲಿಂಗ್ ಬೇಕು. ಇಫ್ ಯು ಸಿ, ಇಲ್ಲಿ ನೀವೆಷ್ಟು ಬೇರೆಯವ್ರ ಮಾತಾಡಿ ಮುಳುಗೋಗಿದ್ದೀರಾ, ಅಥವಾ ನಿಮ್ಮ ತಲೆ ತುಂಬ ಬರೀ ಬೇರೆಯವ್ರ ಮಾತೇ ಇರೋದು, ನಿಮ್ಮ ಅಭಿಪ್ರಾಯ ನಿಮಗೆ ಕೇಳಿಸ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ಇಫ್ ಯು ಅಬ್ಸರ್ವ್, ಹುಡುಗಿದು ಬಟ್ಟೆ, ಓಕೆ, ಗಮನನೇ ಇಲ್ಲ. ಆ್ಯಂಡ್ ಇಲ್ಲಿ ಸೂಪರ್ ಸ್ಟೈಲಿಶ್ ಪರ್ಸನ್ನು. ಸೊ ನೀವೆಲ್ಲೋ ಒಂದು ಕಡೆ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀರ. ಯಾಕೆಂದರೆ 9 to 5 ನೀವು ಅಂದರೆ ಬ್ಯಾಕ್ ನೀವು ಜಂಪ್ ಮಾಡ್ತಾಯಿದ್ದೀರ ಬಿಕಾಸ್ ಆಫ್ ಯುವರ್ ಲೇಸಿನೆಸ್. ಯಾರೋ ಏನೋ ಹೇಳೋದು, ಇವತ್ತು ರಜಾ ತೊಗೊಂಬಿಡು, ಇವತ್ತು ಮಲ್ಕೊಂಬಿಡು, ಇವತ್ತು ಅದನ್ನು ನೀವು ಮಾಡ್ತಿದ್ದೀರ. ಸೊ ಇದು ನಿಮ್ಮ ಲೈಫ್ನಲ್ಲಿ ನಿಮ್ಮನ್ನು ಹಿಂದೆ ಹೇಳ್ಕೊಂಡು ಬರ್ತಾಯಿದೆ. ಸೊ ನೀವು ಇದನ್ನು ಬಿಡಬೇಕು. ಸೋಂಬೇರಿತನ, ಬೇರೆಯವ್ರು ಹೇಳೋದನ್ನು ಜಾಸ್ತಿ ಕೇಳೋದು, ಇದನ್ನು ನೀವು ಬಿಟ್ಟರೆ ನೀವು ಹೀಲ್ ಆಗೋಕ್ಕೆ ಶುರು ಆಗ್ತೀರ. ಆ್ಯಂಡ್ ವಿ ಹ್ಯಾವ್ ಅಡ್ವೆಂಚರ್. ಸ್ವಲ್ಪ ರಿಸ್ಕ್ ತೊಗೊಳೋದನ್ನು ಕಲಿಬೇಕು ನೀವು. ಓಕೆ, ಬಿಕಾಸ್ ನೀವು ಈ ರಿಸ್ಕ್ ತೊಗೊಂಡಾಗಲ್ಲ ನಿಮ್ಗೆ ಇನ್ಫೈನೈಟ್ ಅಬಂಡೆನ್ಸ್, ಅಂದರೆ ಒಂದು ಅನ್ನೋನ್ ರೆಲ್ಮ್, ಒಂದು ಅನ್ನೋನ್ ಜಗತ್ತಿಗೆ ನೀವು ಶಿಫ್ಟ್ ಆಗ್ತೀರ. ಓಕೆ, ಸೊ ನಿಮಗೆ ಕಲಿಯೋಕ್ಕೆ ತುಂಬ ಸಿಗುತ್ತೆ. ನಿಮ್ಮ ಇನ್ನೋಸೆನ್ಸ್ ಇರುತ್ತೆ. ಬಿಕಾಸ್ ನಿಮಗೇನೋ ಐಡಿಯಾ ಇರಲ್ಲ ಆ ಕಡೆ ನಿಮಗೇನಿದೆ ಅಂತ. ಆ ಕಡೆ ನಿಮ್ಗೆ ಜಾಗ ಇದೆಯಾ ಇಲ್ಲ ಅದು ಗೊತ್ತಾಗಲ್ಲ ಅಂಟಿಲ್ ನೀವು ರಿಸ್ಕ್ ತೊಗೊಂಡು ಅಲ್ಲಿ ಒಂದು ಹೆಜ್ಜೆ ಇಡೋ ತನಕ. ಓಕೆ, ಸೊ ಸ್ಟೆಪ್ಪಿಂಗ್ ಇನ್ ಟು ದ ನ್ಯೂ ರೆಲ್ಮ್. ಓಕೆ, ಬೇರೆಯವ್ರ ಮಾತು ಕೇಳ್ತೀರ, ಸ್ವಂತ ಮಾತು ಕೇಳಿ. ಇನ್ನರ್ ಚೈಲ್ಡ್ ಹೀಲಿಂಗ್ ಬೇಕು ಕೆಲವರಿಗೆ, ಡೆಫಿನೆಟ್ಲಿ ಇನ್ನರ್ ಚೈಲ್ಡ್ ಹೀಲಿಂಗ್. ನೀವು ಚಿಕ್ಕ ವಯಸ್ಸಿನಲ್ಲಿ ನೀವು ಕೆಲವರು ಅಮ್ಮನ ಕಳ್ಕೊಂಡಿರ್ತೀರ. ಮೇನ್ಲಿ ಅಮ್ಮ, ಮದರ್ ಲೂಸಿಂಗ್ ಯುವರ್ ಮದರ್ ಅಟ್ ಎ ವೆರಿ ಯಂಗ್ ಏಜ್. ನಾಟ್ ಈ ಥರ ಚಿಕ್ಕ ವಯಸ್ಸಿನಲ್ಲಿ ಆಗಿರ್ಬೋದು, ಅಥವಾ 18 ವರ್ಷ ಒಳಗಡೆ ಆಗಿರ್ಬೋದು. ಓಕೆ, ತಾಯಿನ ಕಳ್ಕೊಂಡಿದ್ದೀರ, ಅಥವಾ ರಿಲೇಷನ್ಶಿಪ್ ನಿಮ್ಗೆ ಇವಾಗೂ ಸರಿಗಿರಲ್ಲ ನಿಮ್ಮ ಮಮ್ಮಿ ಜೊತೆ. ಸೊ ನೀವು ಜಾಸ್ತಿ ಇಶ್ಯೂಸ್ ನೋಡ್ತಾ ಇರ್ತೀರ ಈ ಥರ. ಬೇರೆಯವ್ರ ಅಭಿಪ್ರಾಯ, ನೀವು ಸ್ವಲ್ಪ ರಿಸ್ಕ್ ತೊಗೊಂಡು ಯು ಹ್ಯಾವ್ ಟು ಒಂದು ಹೊಸ ಜರ್ನಿ ಅಂತ ನೀವು ಶುರು ಮಾಡಬೇಕು. ಈ ಜರ್ನಿ ಅನ್ನೋದು ನಿಮಗೆ ಯಾವಾಗ ಬರುತ್ತೆ? ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಆದಾಗ, ನೀವು ಬೇರೆಯವ್ರು ಹೇಳೋ ಮಾತನ್ನ ಕೇಳೋದನ್ನು ಕಮ್ಮಿ ಮಾಡಿದಾಗ. ಓಕೆ, ನೀವು ಲೇಸಿ ಆಗದೆ ರಿಸ್ಕ್ ತೊಗೊಂಡು ಕಷ್ಟಪಟ್ಟು ಕೆಲಸ ಮಾಡಬೇಕಂದಾಗ. ದಯವಿಟ್ಟು ಬೇರೆಯವ್ರು ಹೇಳೋದನ್ನು ಜಾಸ್ತಿ ಕೇಳೋಕ್ಕೆ ಹೋಗಬೇಡಿ. ಈ ಬೇರೆಯವ್ರು ಹೇಳೋ ಮಾತನ್ನ ಕೇಳಿ ನಿಮಗೆ ಬೇಜಾರಾಗಿಬಿಟ್ಟಿದೆ. ಎಷ್ಟು ಬೇಜಾರಾಗಿದೆ ಅಂದರೆ, ಬೇರೆಯವ್ರು ಏನು ಹೇಳಿದ್ರು ನಿಮ್ಮ ಲೈಫಲ್ಲಿ ಅದಾಗುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಅವ್ರು ಹೇಳ್ದಂಗೆ ಆಯಿತು, ನಿಮ್ಗೆ ಅವ್ರು ಸತ್ಯ ಅನಿಸುತ್ತೆ. ಅವ್ರು ಸತ್ಯ ಅಲ್ಲ, ನೀವು ಅವ್ರ ಮಾತನ್ನ ಅಷ್ಟು ಡೆಪ್ತಲ್ಲಿ ತೊಗೊತಾ ಇದ್ದೀರ. ಸೊ ನೀವು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರ. ಅವ್ರು ಹೇಳ್ಬಿಟ್ಟು ಹೊಟ್ಟೋದ್ರು, ಮುಗೀತು ಅವ್ರ ಕತೆ.
ಬಟ್ ಅದನ್ನೇ ಹಿಡ್ಕೊಂಡು ನೀವು ತಲೆಯಲ್ಲಿ ಅದೇ ಯೋಚನೆ ಮಾಡ್ಕೊಂಡು ಅದಕ್ಕೆ ಎಮೋಷನ್ಸ್ ಆ್ಯಡ್ ಮಾಡಿ, ಅದಕ್ಕೆ ಬೇಜಾರು, ಕೋಪ, ಭಯ ಏನೇ ಇದ್ರೂ ಓಕೆ, ಅದನ್ನು ಆ್ಯಡ್ ಮಾಡಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರ ನೀವು. ಇದು ನಿಮ್ಮನ್ನೆಲ್ಲೋ ನಿಮಗೆ ಹೀಲಿಂಗ್ ಆ್ಯಂಡ್ ಲೈಫ್ನಲ್ಲಿ ಮುಂದೆ ಹೋಗೋದಕ್ಕೂ ಕೂಡ ತಡೀತದೆ, ಮುಂದೆ ನಡೆಯೋಕ್ಕೂ ಕೂಡ ತಡೀತದೆ, ಮುಂದಕ್ಕೆ ದಾರಿ ಕಾಣಿಸ್ತಾ ಇಲ್ಲ ನಿಮಗೆ. ಏನಕ್ಕೆ? ಬಿಕಾಸ್ ಈ ಎರಡಿಂದ. ಸೊ ಈ ಕಾರ್ಡ್ ಹೇಳುತ್ತೆ ಸೊಲ್ಯೂಷನ್ ಏನು, ಕನೆಕ್ಟ್ ಆಗಿ ವಾಪಸ್ ನಿಮಗೆ ನೀವು ಕನೆಕ್ಟ್ ಆಗಿ. ದ ವರ್ಲ್ಡ್ ಯು ವಿಲ್ ಕಂಪ್ಲೀಷನ್. ನಿಮಗೆ ನೀವು ಕನೆಕ್ಟಾಗಿ ನಿಮ್ಮ ಅಮ್ಮ ಇದ್ದರೆ ಅಮ್ಮನ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳಿ. ಸ್ಟ್ರೆಸ್ ನಾ ಏನು ಹೇಳಲಿ ಓಕೆ, ಇದು ನಿಮ್ಮ ಅಮ್ಮ ಇದ್ದರೆ ನಿಮಗೆ ಅಮ್ಮನ ಒಟ್ಟಿಗೆ ನಿಮ್ಮ ಸಂಬಂಧ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ಯುವರ್ ಮದರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ನಿಮ್ಮ ಲೈಫಲ್ಲಿ. ಕಂಪ್ಲೀಷನ್, ನಿಮ್ಮ ವರ್ಲ್ಡ್ ಕಂಪ್ಲೀಟ್ ಆಗಬೇಕು, ನೀವು ಚೆನ್ನಾಗಿರಬೇಕು. ಆಬ್ವಿಯಸ್ಲಿ ಅಪ್ಪ ಅಮ್ಮ ಚೆನ್ನಾಗಿರಬೇಕು. ಓಕೆ, ನಿಮ್ಮ ಅಟ್ಲೀಸ್ಟ್ ನಿಮ್ಮ ಬಿಸ್ನೆಸ್ ಏನಾದರೂ ನಡೀತಿದ್ರೆ, ಬಿಸ್ನೆಸ್ ಗ್ರೋ ಆಗ್ತಿಲ್ಲ ಅಂದರೆ ಬಿಕಾಸ್ ನಿಮ್ಮ ತಾಯಿ ಜೊತೆ ನಿಮ್ಮ ಸಂಬಂಧ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ. ಇಲ್ಲಿ ಕೆಲವ್ರಿಗೆ ಇದರಲ್ಲಿ ಸ್ವಲ್ಪ ಲೇಝಿನೆಸ್ ಜೊತೆಗೆ ಸ್ವಲ್ಪ ಅಹಂ ಕೂಡ ತೋರಿಸ್ತಿದೆ ಈ ಕಾರ್ಡ್. ಐ ಆಮ್ ಸಾರಿ ಆಯಿತಾ, ಬಟ್ ಸ್ವಲ್ಪ ಲೈಕ್ ಡೈರೆಕ್ಟಾಗಿ ಹೇಳಬೇಕಂದ್ರೆ, ನನ್ನ ಹತ್ರ ಅಷ್ಟೊಂದು ಆಸ್ತಿ ಇದೆ, ನಮ್ಮ ತಾತಂದು ಅಥವಾ ನಮ್ಮ ಇನ್ ಜನರಲ್ ಪಿತೃಗಳದ್ದು ಇಂದ ಜನ್ರೇಷನ್ಸಿಂದ ಬಂದಿರೋ ಅಂಥದ್ದು ಇದೆ, ನಾನು ಯಾಕೆ ಕೆಲಸ ಮಾಡಲಿ, ನಾನು ಯಾಕೆ ದುಡಿಬೇಕು, ಈ ಒಂದು ಲೇಝಿನೆಸ್ಸಿಂದ ನೀವು ಕೂಡ ಅನ್ನೋನ್ ಎನರ್ಜೀಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರ. ಲೇಝಿನೆಸ್ಸು. ಆಮೇಲೆ ಬೇರೆಯವ್ರಿಗೂ ನೀವು ಇದನ್ನೇ ಹೇಳ್ತೀರ ಆಯಿತಾ, ನೀನು ಯಾಕೋ ಇಷ್ಟೊಂದು ಕೆಲಸ ಮಾಡ್ತೀಯ ಬಿಡೋ, ಅದು ಇದು ಅಂತ. ನೀವು ಆಲ್ರೆಡಿ ಈ ಥರ ಇದ್ರೂ ಅಥವಾ ನಿಮಗೆ ಯಾರಾದ್ರೂ ಈ ಥರ ಹೇಳೋರು ಇರ್ತಾರೆ. ಸ್ವಲ್ಪ ಹುಷಾರಾಗಿರಿ. ಓಕೆ, ಆ್ಯಂಡ್ ಕಂಪ್ಲೀಷನ್. ನಿಮ್ಮ ಲೈಫ್ ಒಂಥರ ಪಝಲ್ ಆಗಿದೆ. ಓಕೆ, ಬಟ್ ಸಿಂಪಲ್ ಆಗಿದೆ. ಇಟ್ಸ್ ಲೈಕ್ ವೆರಿ ನಿಯರ್ ಟು ಕನ್ಕ್ಲೂಷನ್, ಎಂಡಿಂಗ್ ಆಗ್ತಿದೆ. ಓಕೆ, ನಿಮ್ದು ಏನೇ ಕಷ್ಟ ಇದ್ದರೂ, ಏನೇ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಮೈಂಡಲ್ಲಿದೆ, ಇಲ್ಲ ಅಂತಲ್ಲ, ಮೈಂಡಲ್ಲಿದೆ. ಕನ್ಫ್ಯೂಷನ್ ಮೈಂಡಲ್ಲಿದೆ ಬಿಕಾಸ್ ಆಫ್ ಈ ಎನರ್ಜಿಯಿಂದ. ಬಟ್ ನಿಮ್ಮ ಅಮ್ಮನೊಟ್ಟಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೊಬೇಕು ಅಂತ ಬಂತು. ಓಕೆ, ನಿಮ್ಮ ತಾಯಿ ಓಕೆ, ಮೇನ್ಲಿ ನಿಮ್ಮ ತಾಯಿನ ಚೆನ್ನಾಗಿ, ಅಪ್ಪ ಅಮ್ಮ ಇಬ್ಬರೂ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬಟ್ ಇಲ್ಲಿ ಓಕೆ, ನಿಮಗೆ ಫೈನಾನ್ಷಿಯಲಿ ಏನಾದರೂ ಬಿಸ್ನೆಸ್ ಗ್ರೋ ಆಗ್ತಿಲ್ಲ, ಅದು ಇದು ಏನಾನ ಇದ್ದರೆ ಕಂಪ್ಲೀಟ್ ಆಗಬೇಕು. ಬಟ್ ನೀವು ರೆಡಿ ಇದ್ದೀರ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ. ನಿಮ್ದು ಏನೇ ಇಶ್ಯೂ ಇದ್ರೂ ಜೀವನದಲ್ಲಿ ಅಮ್ಮನೊಟ್ಟಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳಿ. ಇನ್ನರ್ ಚೈಲ್ಡ್ ಹೀಲಿಂಗ್ ಬೇಕು. ಪೋಸ್ಟ್ಪೋನ್ಮೆಂಟ್, ಲೇಝಿನೆಸ್, ಮುಂದಕ್ಕೆ ಹಾಕೋದು. ಮುಂದಕ್ಕೆ ಕ್ವೀನ್ ಆಫ್, ನಾನು ಹೇಳಿಲ್ಲ ನಿಮ್ಮ ತಾಯಿ ಜೊತೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ. ಶೇರಿಂಗ್, ಇದು ಲಿಟ್ರಲಿ ಅಮ್ಮ ಬಗ್ಗೆನೇ ಮಾತಾಡುತ್ತೆ ಕಾರ್ಡ್. 5 ಆಫ್ ಪೆಂಟಿಕಲ್ಸ್. ಇನ್ನರ್ ಚೈಲ್ಡ್ ಹೀಲಿಂಗ್ ಬೇಕು ಅಂದರೆ ದಿ ಔಟ್ಸೈಡರ್. ಇಲ್ಲೂ ಕೂಡ ನಾನು ನಿಮ್ಗೆ ಇನ್ನರ್ ಚೈಲ್ಡ್ ಇದೇ ಇಮೇಜ್ ಬಂತು. ಓಕೆ, ಸೊ ನಿಮ್ಮ ತಾಯಿ ಜೊತೆಗೆ ನೀವು ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ, ಬೇರೆಯವ್ರು ಹೇಳೋದನ್ನು ಜಾಸ್ತಿ ಕೇಳೋಕ್ಕೆ ಹೋಗಬೇಡಿ, ಬೇಡ. ಅದು ನಿಮ್ಮನ್ನ ಇನ್ನೂ ಹಿಂದೆ ಎಳೀತಿದೆ ನಿಮ್ಮ ಲೈಫಲ್ಲಿ ಎಲ್ಲ ಫೀಲ್ಡಲ್ಲೂ. ಓಕೆ, ಬೀಟ್ ಇನ್ ಲವ್, ಕರಿಯರ್, ವರ್ಕ್, ಜಾಬ್, ಸ್ಯಾಲರಿ, ಫೈನಾನ್ಸ್, ಏನೇ ಇದ್ರೂ, ಯು ನೇಮ್ ಇಟ್. ಓಕೆ, ಎಲ್ಲದರಲ್ಲೂ ನಿಮ್ಮ ಹಿಂದೆ ಎಳೀತಾ ಇದೆ ನಿಮ್ಮ ಲೇಝಿನೆಸ್. ನೀವು ಆ್ಯಕ್ಷನ್ ತೊಗೊಬೇಕು, ನೀವು ತೊಗೊತಾ ಇಲ್ಲ ಬಿಕಾಸ್ ಜನ ಹೇಳಿದ್ದಾರೆ. ಆ್ಯಂಡ್ ನೀವು ಕೂಡ ಎಲ್ಲ ಒಂದು ಕಡೆ ಸೋಲ್ ಒಪ್ಕೊಂಬಿಟ್ಟಿದ್ದೀರ, ದಟ್ ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ ಅಂತ. ಬಟ್ ಆ್ಯಕ್ಚುಲಿ ನೀವು ಮಾಡ್ಬೋದು. ಹೇಗೆ? ಬೈ ಟೇಕಿಂಗ್ ರಿಸ್ಕ್. ಓಕೆ, ಅನ್ನೋನ್ ಎನರ್ಜಿಗೆ ಗೊತ್ತಿಲ್ಲದೆ ಇರೋವಂಥದ್ದು ಒಂದು ಕೆಲಸನ ಆ್ಯಕ್ಸೆಪ್ಟ್ ಮಾಡಿ, ಕಷ್ಟಪಟ್ಟು ಮಾಡಿ. ಇವೊಂದು ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದ್ರೂ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಹೇಳೋದಕ್ಕೆ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಬಟ್ ಸ್ವಲ್ಪ ಹೆವಿ ಅಂತ ಬಂತು. ಓಕೆ, ಇದನ್ನು ಮರೆಯೋಕ್ಕಂತ ನೀವೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ನಲ್ಲಿ ಇನ್ವಾಲ್ವ್ ಆಗಿದ್ದರೆ, ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಇನ್ವಾಲ್ವ್ ಆಗಿದ್ದರೆ ಫಸ್ಟ್ ಅದನ್ನು ಬಿಡಿಸಿ, ಸರಿ ಹೋಗ್ತಾರೆ.
ಓಕೆ, ಸೊ ಇದೊಂದು ಲಾಸ್ಟ್ ಮೆಸೇಜ್ ಬಂತು. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ನಿಮ್ಗೆಲ್ರಿಗೂ, ಚೆನ್ನಾಗಿರಿ ಅಂತ ಹೇಳ್ತಾ ಪೂಜಾ ಈ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಬಾಯ್, ನಮಸ್ಕಾರ.